ಗುಂಡು, ಇವಾಗ ಮನೆಗೆ ಹೋಗೋದಾ? ಬಿಚ್ಚಿದ್ದೆಲ್ಲ ಆಯ್ತಲ್ವಾ? ಇವಾಗ ಮನೆಗೆ ಹೋಗೋಣವಾ? ಅಜ್ಜಿ ಅಜ್ಜಿ ಮರ್ತ್ಬಿಟ್ಟೇನ ಅಜ್ಜಿ, ಇವಾಗ ಮನೆಗೆ ಹೋಗೋದಾ? ನೀನೇ ಹೇಳಿದ್ದೆ ಬಿತ್ತಿದ್ದೆಲ್ಲ ಆದ್ಮೇಲೆ ಸೇತುವೆ ಐತಲ್ಲ ನೋಡಕ್ ಹೋಗೋಣ ಅಂತ ಹೇಳಿ ಮತ್ ಬಾರಜ್ಜಿ ಹೋಗೋಣ. ಇವಾಗೆಲ್ಲ ಬಿತ್ತಿದ್ದೆಲ್ಲ ಆಯ್ತಲ್ಲ. ಹಾ ಇಂಥವೆಲ್ಲ ನೆನ್ಪಿಟ್ಕೊಂಡಿರ್ತಿ ಅಲ್ಲ ಪಾಪ. ಏನಾರ ಬೋಧಿ ಕೇಳಿದ್ರೆ ಮಾಡಲ್ಲ. ಇಂಥರ ಎಲ್ಲಾರ ಹೋಗೋಣ ಅಂತ ಹೇಳ್ದವ್ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಿ. ಅಜ್ಜಿ ಇವಾಗೇನು ಹೋಗೋದ್ ಬ್ಯಾಡೇನಜ್ಜಿ, ಬಾರಜ್ಜಿ ಹೋಗನ್ರಿ, ನೋಡಕ್ ಚೆನ್ನಾಗಿರ್ತೈತಿ. ಬ್ಯಾಡ್ ಬಿಡ್ಲ ಪಾಪ, ಇನ್ನೊಂದ್ಸಲಿ ಯಾವಾಗಾರ ಹೋಗೋಣಂತೆ. ಈಗ ಕಾಲೆಲ್ಲ ನೋವಾಗಿದೆ, ಬಿಕ್ನಿ ಮಾಡಿ ಮಂತೆ ಹೋಗೋಣ ನೋಡ್ರಿ. ಅಜ್ಜಿ ಹೆಂಗಂತೀಯಲ್ಲ ಅಜ್ಜಿ, ಹೋಗೋಣ ಅಂತ ಹೇಳಿ ಈಗೆಲ್ಲ ಬ್ಯಾಡ ಅಂತೀಯಜ್ಜಿ. ಅದೇನ್ ದೂರ ಐತಾ? ಇಲ್ಲ ಸ್ವಲ್ಪ ದೂರದಲ್ಲೇ ಇರೋದು, ಹಿಂಗ್ ಹೋಗಿ ಹಿಂಗ್ ಬರ್ಬೋದು ನೋಡ್ಕೊಂಡು. ಬಾರಜ್ಜಿ ಹೋಗೋಣ. ಪಾಪ ರಂಗಜ್ಜಿನೂ ನೋಡ್ತದೆ, ಪ್ರವೀಣನು ನೋಡ್ತದೆ. ಅವ್ರೇನ್ ಇನ್ನೊಂದ್ಕಿಂತ ಊರಿಗೆ ಹೋಗಿ ವಾಪಸ್ ಬರಕತ್ತ ಅದೆಲ್ಲ ನೋಡಕ್ಕೆ. ಹೆಂಗುದ್ರು ಬಂದರೆ ಈಗ ನಮ್ಮೂರತ್ತಾವ ಹಿಂಗ ಹೊಸದೆಲ್ಲ ಮರದಕ್ ಸೇತುವೆ ಎಲ್ಲ ಕಟ್ಟಿದ್ದಾರೆ ಅಂತ ಅವ್ರಿಗೂ ನೋಡಕ್ ಚೆನ್ನಾಗಿರ್ತತಾನೆ. ಬಾರಜ್ಜಿ ಕರ್ಕೊಂಡ್ ಹೋಗೋಣ, ಅವರು ನೋಡ್ತಾರೆ, ನಾನು ನೋಡಿಲ್ಲ. ಬರೀ ಹೇಳಿದ್ ಕೇಳಿದ್ದ ಆಟಯ್ಯ. ಬಾರಜ್ಜಿ ಹೋಗೋಣ. ಹೌದಾ ಗುಂಡು, ಮಂಜು ಹೇಳ್ತಾ ಇಲ್ಲದು ನಿಜಾನಾ? ಸೇತುವೆ ಇದೆಯಾ ಅಲ್ಲಿ? ಕಣೆ ರಂಗು, ಈಗ ಹಂಗ್ ಮಾಡಿದ್ದಾರೆ. ನಾನು ನೋಡಿಲ್ಲ, ಊರಾಗ ಹೇಳ್ತಿದ್ರು ಹೊಸದಾಗಿ ಸೇತುವೆ ಕಟ್ಟಿದ್ದಾರೆ ಅಂತ ಹೇಳಿ. ಈ ಬಿದಿರು ಸೇತುವೆ ಬರ್ತಾವಲ್ಲ, ಹಂಗೆ ಮಾಡಿದಾರಂತೆ ಊರರು ದಡ ದಾಟಕ್ಕೆ. ನಾನು ನೋಡಿಲ್ಲ, ನೋಡೋಣ ಅಂತ ಅನ್ಕೊಂಡಿದ್ದೆ. ಇವನ್ ಬೇರೆ ಹೇಳ್ತದ ಹೋಗೋಣ ಅಂತಂದು, ನೀನು ನೋಡಿಲ್ಲ ಅಂತೀಯ. ಬಾ ನೋಡ್ಕೊಂಬರ ನೋಡಿ. ಹೌದಾ ಗುಂಡು, ನಡಿಲಿ ಹಾಗಾದ್ಲೆ ಹೋಗೋಣ, ನಾನು ನೋಡ್ತೀನಿ. ಸೂಪರ್, ಬರ್ರಿ ಎಲ್ಲಾರು ಹಂಗಾರ ಹೋಗೋಣ. ಲೋ ಪ್ರವೀಣ, ನಡಿ ಹೋಗೋಣ. ರಂಗು ನೋಡಿ, ಇದೆ ಸೇತುವೆ. ವಾವ್ ಅಜ್ಜಿ, ನಾನೇ ನೋಡಿರ್ಲಿಲ್ಲ ಕಣಜ್ಜಿ. ಯಾವಾಗ ಕಟ್ಟಿದ್ರಜ್ಜಿ ಇದನ್ನ? ನಂಗೆ ಗೊತ್ತಿಲ್ಲ. ಒಂದ್ ವಾರ ಆತು ಕಣ್ಲ ಪಾಪ. ಈ ಊರರೆಲ್ಲ ಸೇರಿ ಹಿಂಗ್ ಮಾಡಿದ್ದಾರೆ. ಆ ಕಡೆಯಿಂದ ಈ ಕಡೆ ದಾಳಕ್ ಹೋಗಕ್ಕೆ ದಾರಿ ಬೇರೆ, ಮತ್ ಮಳೆ ಬಂದು ಕೊಚ್ಕೊಂಡ್ ಹೋಗಿತ್ತ ಇದು ದಿಬ್ಬ, ಅದಕ್ಕೆ ಹಿಂಗ್ ಮಾಡಿದ್ದಾರೆ. ಅಜ್ಜಿ ತುಂಬಾ ಚೆನ್ನಾಗೈತೆ, ನನಗ್ ಗೊತ್ತೇ ಇರ್ಲಿಲ್ಲ. ಇನ್ಮೇಲೆ ಗೊತ್ತಾತಲ್ಲ, ನಾನು ಪ್ರದೀಪನ್ ಕರ್ಕೊಂಡು ಆಟ ಆಡಕ್ ಬರ್ತೀನಿ ಇಲ್ಲಿಗೆ. ಪಾಪ ಹಂಗೆಲ್ಲ ಆಟ ಆಡೋ ಜಾಗ ಅಲ್ಲ ಇದು. ನೀರು ಒಂದೊಂದ್ಸಲಿ ರಭಸವಾಗಿ ಹೊರದ್ ಬರ್ತದಂತೆ. ಅವಾಗ ನೀರು ಸೇತುವೆ ಮೇಲೆ ಹೋಗತಂತೆ. ಹಿಂಗೆಲ್ಲ ಆಡಕ್ ಗಿಡಕ್ಕೆಲ್ಲ ಬರ್ಬೇಡ, ನೀನ್ ಹೇಳ್ದಂಗೆ ಕೇಳ್ದಂಗೆ. ಯಾವ ಟೈಮ್ನಿಗೆ ಕೆರೆಗಳು ನೀರು ಉಕ್ಕಿ ಬರ್ತದ ಗೊತ್ತಿಲ್ಲ. ಅದಕ್ಕೆ ಸದ್ಯಕ್ಕೆ ಹಿಂಗ್ ಮಾಡಿದ್ದಾರೆ. ತುಂಬಿದಾಗ ನೀರು ಸೇತುವೆ ಮೇಲೆ ಹೊರ್ಕೊಂಡ್ ಹೋಗತಂತೆ. ಒಂದ್ ಈಟ ಹೇಳ್ದಕ್ ಕೇಳು, ಮತ್ ಹೇಳ್ದಂಗೆ ಆಟ ಆಡ್ಬೋದು ಇಲ್ಲಿ ಅಂತ ಬಂದಿಯ. ಹೌದೇನಜ್ಜಿ? ಸರಿ ಬಿಡು, ಹಂಗಾರೆ ಬರಾಕಿಲ್ಲ. ವಾವ್ ಗುಂಡು, ಎಷ್ಟು ಚೆನ್ನಾಗಿದೆ ಈ ಬ್ಲಿಡ್ಜು, ಎಷ್ಟು ಚೆನ್ನಾಗಿ ಮಾಡಿದಲ್ಲ ನೋಡು. ವಾವ್ ಸೂಪರ್ ಗುಂಡು, ಇದ್ರ ಮೇಲೆ ನಡ್ಕೊಂಡು ಹೋಗ್ಲಾ ಅಲ್ಲಿವರೆಗೂ? ನಡಿ, ಅದಕ್ಕೇನು ಇದನ್ ಮಾಡಿರೋದು ಅದಕ್ಕೆ ತಾನೆ, ಮತ್ತೆ ನಡೆದಾಡಕ್ಕೇನೆಯಾ? ನಡಿ ನೀನು ಒಂದಿಟ್ಟು ನಡೆದಾಡ್ ನೋಡಿ ಹೆಂಗಿರ್ತತಿ ಮಜಾ ಅಂತಂದು. ವಾವ್ ಗುಂಡು, ತುಂಬಾ ಚೆನ್ನಾಗಿದೆ ಕಣೆ. ಬಾ ನೀನು ಬಾ, ಎಲ್ಲಾನು ಬಲ್ಲಿ ಅಲ್ಲಿವರೆಗೂ ಹೋಗ್ಬಲ್ಲನ. ಸುಶೀಲಾ, ನೀನು ಬಾಲಿ ಅಮ್ಮ, ಯಾಕೆ ನಿಂತ್ಕೊಂಡಿದ್ಯಾ? ಬಾ ನೀನು ಬಾ. ಬಂದೆ ಕಣತೆ, ನಾನು ಈ ತರ ಸೇತುವೆ ನೋಡಿರ್ಲಿಲ್ಲ. ನಾನು ಕೇಳಿದ್ದೆ ಆಟಯ್ಯ, ಈ ತರ ಕಟ್ಟಿದ್ದಾರೆ ಅಂತ ನೋಡಿರ್ಲಿಲ್ಲ. ನನಗೂ ಈ ತರ ಸೇತುವೆಗಳಂದ್ರೆ ತುಂಬಾನೇ ಇಷ್ಟ. ನಡ್ರಿ ಹೋಗೋಣ. ವಾವ್ ಗುಂಡು, ಬಾಲೆಯಲ್ಲಿ ನೋಡು, ಇಲ್ಲಿಂದ ನಿಂತ್ಕೊಂಡು ನೋಡಿದ್ಲೆ ನಿಮ್ ಮೂಲ ಕೆಲೆ ಹೆಂಗ್ ಕಾಣ್ತಾ ಇದೆ. ವಾವ್, ಇಷ್ಟು ದೊಡ್ಡ ಕೆಲೆ ಗುಂಡು, ಬಾ ನೋಡಿಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಿಮ್ ಮೂಲ ಕೆಲೆ. ಅಯ್ಯೋ ಹೌದು ಕಣೆ ರಂಗು, ನಾನು ನೋಡಿರ್ಲಿಲ್ಲ. ಎಂತ ಚಂದ ಕಾಣ್ತೈತ್ ನೋಡಿ ಕೆರೆ ಇಲ್ಲಿಂದ. ಅಯ್ಯೋ ಚೆನ್ನಾಗೈತ್ ಬಿಡು, ನಾನು ನೋಡಿರ್ಲಿಲ್ಲ ತಗಿ. ಇಷ್ಟ ಚಂದಾಗೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ಮೂರ್ ಕೆರೆ ಹಿಂಗ್ ಕಾಣ್ತೈತೆ ಅಂತಂದು. ಅಯ್ಯೋ ಅಲ್ಲಿ ನೋಡಿ ಹೆಂಗ್ ಕಾಣ್ತೈತಮ್ಮಯ್ಯ ಕೆರೆ. ಅಯ್ಯೋ ನನಗೇನು ಈ ತರದ್ದ ನೋಡೇ ಇರ್ಲಿಲ್ಲ ತಗಿ. ನಮ್ಮ ಊರಾಗ ಒಳ್ಳೆ ಈ ಟೂರ್ಗಳಿಗೆ ಹೋಗ್ತಾರಲ್ಲ, ಹಂಗ್ ನೋಡೋ ಜಾಗ ತರ ಐತ್ ನೋಡು. ಕಾಣತ್ತೆ, ಎಷ್ಟ್ ಚೆನ್ನಾಗಿ ಮಾಡಿದಾರ ನೋಡು. ಅಯ್ಯೋ ನಮ್ಮೂರ್ ಕೆರೆ ಇಲ್ಲಿಂದ ನೋಡಕ್ಕೆ ಎಂತ ಚಂದ ಕಾಣ್ತೈತ್ ನೋಡು.
ಹತ್ರದಿಂದ ನೋಡಿದ್ರು ಹಿಂಗ್ ಕಾಣೋದಿಲ್ಲ ಆ ಚಂದ ಕಾಣ್ತೈತಿ ಇಲ್ಲಿಂದ. ಅಜ್ಜಿ ಅಜ್ಜಿ ಅಲ್ಲಿ ನೋಡು, ಕೆರೆಗೆ ಮೀನ್ ಹಿಡಿತದಾರೆ ಅಜ್ಜಿ. ದೋಣಿ ಬೇರೆ ಹಾಕ್ಯಂದು ಮೀನ್ ಹಿಡಿತದಾರ ಕಣಜ್ಜಿ. ಅಜ್ಜಿ ಅಜ್ಜಿ ನಾವು ಅಲ್ಲಿ ಹೋಗನ್ ಬಾರಜ್ಜಿ. ನೋಡಲ್ಲಿ ಅವ ಅಣ್ಣಾರ ಹೆಂಗೆ ದೋಣಿ ಓಡಿಸ್ಕೊಂಡ್ ಮೀನ್ ಹಿಡಿತದಾರೆ ಅಂತಂದು. ಅಜ್ಜಿ ಅಜ್ಜಿ ನಾವು ಹೋಗನ್ ಬಾರಜ್ಜಿ. ಅಯ್ಯ ಯಾತಗ್ಲ ಪಾಪ, ಇಲ್ಲಿಂದ ನೋಡ್ಲಾ ಕಾಣ್ತತಿ. ಮತ್ತೇನ್ ಅಲ್ಲಿಗೆ ಹೋಗೋಕೆ? ಅಜ್ಜಿ ಬಾರಜ್ಜಿ ಅಲ್ಲಿಗೆ ಹೋಗಿ ನೋಡೋಣ ಹೆಂಗ್ ಹಿಡಿತಾರ ಮೀನು ಅಂತಂದು. ಅವ ಅಣ್ಣರು ಬೆಳಗ್ಗೆನೆ ಹಿಂಗೆಲ್ಲ ಬಲೆ ಬಿಟ್ಟಿರ್ತಾರಂತೆ. ಆಮೇಲೆ ಮಧ್ಯಾಹ್ನ ಇಲ್ಲ ಸಾಯಂಕಾಲ ಆದಂಗೆ ಆ ಬಲೆಗಳನ್ನೆಲ್ಲ ಎತ್ಕೊಂತ ಬರ್ತಾರಂತೆ. ಅವಾಗ ಎಷ್ಟೊಂದ್ ಮೀನ್ ಸಿಗ್ತಾವಂತ ಗೊತ್ತಾ? ಪ್ರದೀಪ ಹೇಳಿದ್ದ ನನಗೆ. ಅಜ್ಜಿ ಅಜ್ಜಿ ನಾವು ಹೋಗಂಬಾರಜ್ಜಿ. ಅವ ಅಣ್ಣರು ಆ ದೋಣೆಗೆ ಹೋಗ್ತಾರಲ್ಲ, ನಾವು ಆ ದೋಣೆಗೆ ಒಂದ್ಸಲಿ ಕೂತ್ಕೊಂಡು ಹೋಗಂಬಾರಜ್ಜಿ. ಕೇಳಿದ್ರ ಅವ ಅಣ್ಣಾರ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತಾರ ನಿನಗೆ. ಅವರು ಮಾಡೋ ಕೆಲಸ ಬಿಟ್ಬಿಟ್ಟು ನಿನ್ನ ದೋಣೆಗೆ ಹತ್ತಿಸ್ಕೊಂಡು ಸುತ್ತಾಡಕ್ ಕರ್ಕೊಂಡು ಹೋಗ್ತಾರೆ. ಅವ್ರು ಮೀನ್ ಹಿಡಿಯಕ್ಕೆ ಬಂದಿರತ್ ಕಣ ಪಾಪ. ನಮ್ಮನ್ ದೋಣೆ ಸುತ್ತಾಡ್ಸಕ್ ಹೋಗ್ತಾರೆ ಅವರು. ಅಜ್ಜಿ ಅಜ್ಜಿ ಇವನಾಗಲ್ಲ ಒಂದ್ಸಲಿ ಕೇಳಂಬಾರಜ್ಜಿ. ಅವ್ರೇನ್ ಇಲ್ಲ ಅನ್ನಕ್ಕಿಲ್ಲ. ನಮ್ ರಂಗಜ್ಜಿ ಹೇಳಿದ್ರೆ ಅಂತಾರ ಅಣ್ಣರು. ನಮ್ ರಂಗಜ್ಜಿ ಬೆಂಗಳೂರಿಂದ ಬಂದತೆ. ಅವ ಅಜ್ಜಿಗೆ ಈ ತರ ಎಲ್ಲ ದೋಣೆಗೆ ಹೋಗೋದ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ ಅಣ್ಣರು ಆತ್ ಬಾ ಕರ್ಕೊಂಡ್ ಹೋಗ್ತೀವಿ ಅಂತಾರೆ. ಬಾರಜ್ಜಿ. ಪಾಪಣ್ಣ ನೀನ್ ತುಂಬಾ ಆಟ ಮಾಡ್ತಿ ಕಣ್ಲ. ಇದೆಲ್ಲ ಏನು ಬೇಡ. ಸೇತುವೆ ನೋಡಕ್ ಹೋಗೋಣ ಅಂತ ಬಂದೆ, ನೋಡಿದ್ದಾತು, ನಡಿ ಹೋಗೋಣ. ಮತ್ತೀಗೆಲ್ಲ ದೋಣೆಗೆ ಹೋಗೋಣ ಅಂತ ಹೇಳ್ತಾನೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರೆ ನೀರೊಳಗೆ ಮುಳುಗೋಣ ಅಂತ ಹೇಳ್ತೀಯ. ನಡಿ ನಡಿ. ಅಜ್ಜಿ ಅಜ್ಜಿ ಪ್ಲೀಸ್ ಕಣಜ್ಜಿ. ಪ್ಲೀಸ್ ಇಲ್ಲ ಪಾಸು ಇಲ್ಲ. ನಡಿ ನಡಿ. ನಿಮ್ಮ ಅಜ್ಜಲ್ ಗಾಡಿ ಹುಡಿದಾನೆ, ನಾ ಒತ್ತಾಕತ್ ಮಂತೆ ಹೋಗನ್ರಿ. ಗುಂಡು ಗುಂಡು ಇಲ್ಲೇ ಅಮ್ಮ, ಅವನ್ಗಷ್ಟೇ ಅಲ್ಲ ನಂಗೂನು ತುಂಬಾ ಆಸೆ ಆಗ್ತಾ ಇದೆ ಕಣಮ್ಮ ಆ ದೋಣಿಲಿ ಹೋಗ್ಬೇಕು ಅಂತ ಹೇಳಿ. ಬಾ ಗುಂಡು, ಎಲ್ಲಾಲು ಹೋಗ್ ಬರೋಣ. ಆ ದೋಣಿಲಿ ಒಂದ್ಸಲಿ ಕುತ್ಕೊಂಡ್ಲೆ ತುಂಬಾ ಮಜವಾಗಿರುತ್ತೆ. ಬಾಲೆ ಗುಂಡು. ರಂಗು, ನೀನು ಸಣ್ಣ ಹುಡುಗಿಯಾರ್ದಂಗ ಆಡ್ತೀಯಲ್ಲ ರಂಗು. ನಾವು ಹೋಗಿ ಅವ್ರ ಪಾಪ ಮೀನ್ ಹಿಡಿಯೋ ಕೆಲಸ ಮಾಡ್ತಿದಾರೆ, ಅವ್ರಿಗೆ ಹೋಗಿ ಒಂದಿಟ್ಟು ದೋಣಿ ನಮ್ಮ ಸುತ್ತಾಡ್ಸ್ರಿ ಅಂದ್ರೆ ಅವರು ಕೇಳ್ತಾರೆ. ನಾವು ಪಾಪ ಅವ್ರು ಮಾಡೋ ಕೆಲ್ಸಕ್ಕೆ ಮಧ್ಯೆ ಹೋಗಿ ಅಡ್ಡ ಕೊಟ್ಟಂಗಾಗಲ್ಲಿ. ಬ್ಯಾಡ ಬ್ಯಾಡ, ಸುಮ್ಮ ಹೋಗಂಬರ್ರಿ. ಗುಂಡು ಗುಂಡು ಹಾಗೇನಿಲ್ಲ, ಅವಳು ಆತಲ ಏನು ಅನ್ನಲ್ಲ ಅಂತ ಅನ್ಸುತ್ತೆ. ಒಂದ್ಸಲಿ ಹೋಗಿ ಕೇಳೋಣ ಬಾ ಗುಂಡು. ಅವಳೇನೂ ಅಕಸ್ಮಾತ್ ಆಗಿ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಂದ್ಬಿಡೋಣಂತೆ. ಬಾ ಗುಂಡು ಪ್ಲೀಸ್ ಹೋಗೋಣ. ಕಣತೆ ಹೋಗಂಬಾರತ್ತೆ. ನನ್ಗೂ ದೋಣಿಯಲ್ಲಿ ಕೂತ್ಕೊಂಬಕಂತ ಆಸೆ ಆಗ್ತೈತೆ. ಹೆಂಗದ್ರು ರಂಗತ್ತೆನ ಆಸೆ ಪಡ್ತೈತೆ, ನನಗೂ ಆಸೆ ಆಗ್ತೈತೆ, ಹುಡುಗರು ಆಸೆ ಪಡ್ತದವೆ. ಭಾರತೆ ಹೋಗೋಣ. ಒಂದ್ಸಲಿ ಕೇಳೋಣ ಅವ್ರನ್ನ. ಅವ್ರು ಇಲ್ಲ ಅಂದ್ರೆ ಸುಮ್ ಬರೋಣಂತೆ. ಒಂದ್ಸಲಿ ಕೇಳಕ್ಕೇನಂತೆ. ಬಾ ಕೇಳ್ಕೊಂಬರೋಣ. ಏನು ಹುಚ್ಚ ಆಸೆಗಳ ನಿಮ್ಮವು. ಬದುಕು ಮಾಡಾರ ಹೋಗಿ ನಮ್ಮನ್ ದೋಣೆ ಸುತ್ತಾಡ್ಸ್ರಿ ಅಂತ ಬೇರೆ ಕೇಳ್ಬೇಕು. ನೋಡ್ರಿ ನೋಡ್ರಿ, ಎಲ್ಲಾರು ಆಸೆ ಪಡ್ತಿರ್ಬೇಕಾದ್ರೆ ನಾನ್ ಇನ್ನೇನ್ ಬೇಡ ಅನ್ನಕ್ ಹೋಗ್ಲಿ. ನೋಡ್ರಿ ಹೆಂಗೋದ್ರಿ ಯೂಟ್ ಹತ್ರ ಬಂದಿದೀವಿ, ಅದು ಒಂದ್ ನೋಡೋಣ, ಕೇಳೋಣ ಅದೇನಂತಾರ ಅಂತಂದು. ನಮ್ಮ ಅಜ್ಜಿ ಒಪ್ಕೊಂಬೋಡ್ತ, ನಮ್ಮ ಅಜ್ಜಿ ಒಪ್ಕೊಂಬೋಡ್ತ. ಪ್ರವೀಣ ಬಾಬಾ, ಇವಾಗ ನಾವು ದೋಣಿಗೆ ಹೋಗೋದು. ನಡ್ರಿ ಮತ್ತೆ ಎಲ್ಲಾರು. ಹಂಗಸೆ ನಡಿ. ರಂಗು ಹಂಗೆ ನಡಿಗೆ ಮುಂದಕ್ಕೆ, ಅಲ್ಲಾಸೆ ಹೋಗ್ಬೋದು. ಸರಿ ಕಣೆ ಗುಂಡು, ಆಯ್ತು. ಅಜ್ಜಿ ಅಲ್ಲೈತಲ್ಲ ವಣ್ಣ, ಅದೇ ಮೀನ್ ಹಿಡಿಯೋ ವಣ್ಣ. ಆ ವಣ್ಣನೇ ದೋಣಿ ಹೊಡ್ಸ್ಕೊಂಡು ಹೋಗೋದು. ಬಾಬಾ ಆ ವಣ್ಣನ ಕೇಳೋಣ. ಆ ವಣ್ಣ ನೋಡಿದ್ರೆ ಯಾಕೋ ಒಪ್ಪಕ್ಕಿಲ್ಲ ಅಂತ ಅನಿಸ್ತತಿ. ಸುಮ್ ಮನೆಗೆ ಹೋಗಂಗ್ ಬರ್ಲ ಪಾಪ. ಆಮೇಲೆ ಆ ವಣ್ಣ ನಮ್ಗೆ ಮಾಡೋ ಕೆಲಸ ಬಿಟ್ಟು ನಿಮ್ಮನೆಯಲ್ಲಿ ದೋಣಿ ಸುತ್ತಾಡ್ಸಕ್ ಹೋಗೋಣ ಅಜ್ಜಿ ಅಂತ ಬೋಯ್ದ್ರೆ ಏನ್ ಮಾಡ್ತಿಲ್ಲ? ಇಲ್ಲ ಗುಂಡು, ನಾನು ಕೇಳ್ತೀನಿ ಬಾ. ಆ ವಣ್ಣ ಆತಲ ಏನು ಹೇಳೋದಿಲ್ಲ ಅಂತ ಅನ್ಸುತ್ತೆ. ನಾನು ಕೇಳ್ತೀನಿ, ಸುಮ್ಮನೆ ಬಾ. ಅಣ್ಣ ಏನಪ್ಪ ಹುಡ್ಗ? ಅದು ನಮ್ಮ ಅಜ್ಜಿ ಮಾತಾಡ್ತದಂತೆ ನಿಮ್ಮ ಹತ್ರ. ಏನಜ್ಜಿ? ಏನಪ್ಪ ಆ ದೋಣಿ ಓಡಿಸ್ಕೊಂಡು ಮೀನ್ ಹಿಡಿಯೋದು ನೀನೆಯಾ? ಕಣಜ್ಜಿ, ನಾನೇಯ. ಈ ಕೆರೆ ಮೀನ್ ಹಿಡಿಯಕ್ಕೆ ಹಿಡ್ಕೊಂಡಿರೋದು ನಾನೇಯ. ಹೇಳಜ್ಜಿ, ಏನಬೇಕಾಗಿತ್ತು? ನಿಮಗೇನಾರ ಮೀನ್ ಬೇಕಾಗಿತ್ತಾ? ಬ್ಯಾಡ ಕಣಪ್ಪ, ಮೀನು ಗೀನ್ ಏನ್ ಬೇಡ. ಅದು ನಿನ್ನಿಂದ ಒಂದ್ ಕೆಲಸ ಬೇಕಾಗಿತ್ತು ಕಣಪ್ಪ. ಕೆಲ್ಸನ? ಯೋನ್ ಕೆಲ್ಸ ಅಜ್ಜಿ? ನಾವು ಮೀನ್ ಹಿಡಿಯೋರು,
ಬೇಕಾದ್ರೆ ಮೀನು ಹಿಡ್ದು ಕೊಡ್ತೀವಿ. ನಮ್ಮಿಂದ ನಿನ್ಗೆ ಏನು ಕೆಲಸ ಬೇಕಜ್ಜಿ? ಅದೇನಂದ್ರೆ ಮತ್ತೆ ನಮ್ಮ ಹುಡುಗರುಗಳು ಈ ನೀನ್ ದೋಣಿ ಓಡಿಸ್ತೀಯಲ್ಲಪ್ಪ, ಅದ್ರಾಗೆ ಒಂದ್ ಈಟ ಕುತ್ಕೊಂಡು ಹಿಂಗೆ ಕೆರೆ ಸುತ್ತಾಡ್ಬೇಕು ಅಂತ ಅನ್ಕೊಂಡು ಕಣಪ್ಪ. ಇವನ ಆಸೆ ಪಡ್ತದ ಸಣ್ಣ ಹುಡುಗರು. ಅದಲ್ದಲೆ ಇವಳದಳಲ್ಲ, ಇವಳು ನನ್ನ ತಂಗಿ ರಂಗು ಅಂತ. ಇವಳು ಬೆಂಗಳೂರಿಂದ ಬಂದಾಳೆ. ಇವಳಿಗೆ ಈ ತರ ಕೆರೆಗೆ ಹಿಂಗೆ ದೋಣಿಗೆ ಹಿಂಗೆ ಸುತ್ತಾಡಿ ಹಿಂಗೆ ಎಲ್ಲೂ ನೋಡಿಲ್ಲ. ಅದಕ್ಕೆ ಇವನ ಆಸೆ ಪಡ್ತದಾಳೆ ಆ ದೋಣಿಗೆ ಹೋಗ್ಬೇಕು ಅಂತ ಹೇಳಿ. ಒಂದ್ ಈಟ್ ಹಂಗೆ ದೋಣಿಗೆ ನಮ್ಮ ಹುಡುಗರ್ನುವ ನಮ್ಮ ರಂಗು ಹಿಂಗೆ ಕೂರ್ಸ್ಕೊಂಡು ಹಿಂಗೆ ಒಂದ್ ದೂರ ಒಂದ್ ಈಟ್ ಹೋಗಿ ಹಿಂಗೆ ಸುತ್ತಾಡ್ಸಿ ಹಿಂಗೆ ಕರ್ಕೊಂಬರ್ತೀಯನಪ್ಪ. ಅಜ್ಜಿ ನಮ್ದು ಮೀನ್ ಹಿಡಿಯೋ ಕೆಲಸ ಕಣಜ್ಜಿ, ದೋಣಿಗೆ ಎಲ್ಲಾರನ್ನು ಕೂರ್ಸ್ಕೊಂಡು ಸುತ್ತಾಡೋ ಕೆಲಸ ಅಲ್ಲ. ಅಯ್ಯೋ ಪಾಪ, ಇವನ ಎಲ್ಲರೂ ಆಸೆ ಪಡ್ತದಾರ ಕಣಪ್ಪ. ಬ್ಯಾಡ ಬ್ಯಾಡ ಅಂದೆ ನಾನು, ಆದ್ರೂ ನನ್ನ ಮಾತೆ ಕೇಳ್ತಿಲ್ಲ. ಏನೋ ಒಂದಿಟ್ಟು ಮನಸ್ಸು ಮಾಡಿ ಈ ಹುಡುಗರ ಆಸೆನ ನೆರವೇರಿಸ್ಕೊಡಪ್ಪ. ಓ ಸರಿ ಕಣಜ್ಜಿ, ಇವನ ಈ ಅಮ್ಮ ಬೆಂಗಳೂರ್ದು ಇವನು ಈ ತರ ಕೆರೆ ಪರೆ ನೋಡಿಲ್ಲ ಅಂತಿದ್ಯಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಕಣಜ್ಜಿ. ಸರಿ ನಡ್ರಿ, ದೋಣಿ ಹತ್ತು ನಡ್ರಿ. ಮತ್ತೆ ನಾನು ಬಲೆ ಹಾಕಿದ್ದೆ ಮೀನು ಬಿದ್ದವೆಲ್ಲ ಅಂತ ನೋಡ್ಕೊಂಡು ನಿಮ್ಮನ್ನು ಹಂಗೆ ಒಂದು ರೌಂಡಿಂಗ್ ಸುತ್ತಾಡ್ಸ್ಕೊಂಡ್ ಬರ್ತೀನಿ. ನಡ್ರಿ ಮತ್ತೆ ಹತ್ರಿ. ನೀವು ಒಳ್ಳೇದಾಗ್ಲಿ ಕಣಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ನಾನೆಲ್ಲಿ ಬೇಡ ಅಂತಿ ಅಂತ ಮಾಡಿದ್ದೆ, ಹೆಂಗ ಹೂ ಅಂತ ಒಪ್ಕೊಂಡಲ್ಲ. ನಿನ್ ದೇವ್ರು ಒಳ್ಳೆ ಮಾಡ್ಲಿ ಕಣಪ್ಪ. ನೋಡ್ರಿ ಮತ್ತೆ ರಂಗು ಹತ್ ನೋಡ್ರಿ ಮತ್ತೆ ಪಾಪಣ್ಣ ನೋಡ್ರಿ. ನಾವು ದೋಣೆಗೆ ಹೋಗ್ತೀವಿ.